ರಾಜ್ಯ ಬಿಜೆಪಿಯ ಮತ್ತೆ 2 ವಿಕೆಟ್ ಪತನ. ಕೈ ವಿರುದ್ಧ ಅಬ್ಬರ, ಬಿಜೆಪಿಗೆ ತಿರುಗುಬಾಣ. 2028ರ ಚುನಾವಣೆಯಲ್ಲಿ ಮತ್ತೆ ಹಿನ್ನಡೆ. ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಹಲವು ಶಾಸಕರನ್ನ ಬಿಜೆಪಿ ಉಚ್ಚಾಟಿಸಿದೆ. ಅದರಲ್ಲಿ ಯತ್ನಾಳ್, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಪ್ರಮುಖರು. ಆದ್ರೀಗ ಮತ್ತೆ ಇಬ್ಬರು ಹಾಲಿ ಶಾಸಕರನ್ನ ಪಕ್ಷದಿಂದ ಕೈಬಿಡೋ ಸಾಧ್ಯತೆ ಇದೆ. ಹಾಗಾದ್ರೆ ಬಿಜೆಪಿಯಿಂದ ಔಟ್ ಆಗಬಹುದಾದ ಆ ಇಬ್ಬರು ಶಾಸಕರಾದ್ರೂ ಯಾರು ಗೊತ್ತಾ? ಕಾಂಗ್ರೆಸ್ ಅನ್ನ ಹಣಿಯಲು ಹೋಗಿ ರಾಜ್ಯ ಬಿಜೆಪಿಯೇ ಹಳ್ಳಕ್ಕೆ ಬಿತ್ತ. ಅವರ ಆರೋಪವೇ ಅವರಿಗೆ ತಿರುಗುಬಾಣವಾಯ್ತಾ? ಇದು 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯನ್ನ ತಂದೊಡ್ಡುತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 2028ರಲ್ಲಿ ರಾಜ್ಯ ಬಿಜೆಪಿ ಅತ್ಯಂತ ಹೀನಾಯವಾಗಿ ಸೋತಿದ್ದಕ್ಕೆ ಸಾಲು ಸಾಲು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದಿದ್ದಕ್ಕೆ ಅಲ್ವಾ? ಜೊತೆಗೆ ರಾಜ್ಯದ ಅಭಿವೃದ್ಧಿ ಹಳ್ಳ ಹಿಡಿಸಿದ್ದಕ್ಕಲ್ವಾ? ಆದ್ರೀಗ ಇದೇ ಆರೋಪವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಇಂಥ ಆರೋಪಗಳನ್ನ ಮಾಡಿದ್ರೆ 2028ರಲ್ಲಿ ರಾಜ್ಯದ ಜನ ವಿಧಿ ಇಲ್ಲದೆ ಬಿಜೆಪಿಯನ್ನ ಗೆಲ್ಲಿಸಿ ಬಿಡ್ತಾರೆ. ಅಧಿಕಾರ ನಮಗಲ್ಲದೆ ಇನ್ಯಾರಿಗೆ ಸಿಗುತ್ತೆ? ಜೆಡಿಎಸ್ಗಂತೂ ಫುಲ್ ಮೆಜಾರಿಟಿ ಬರಲ್ಲ ಅನ್ನೋ ಭ್ರಮಾಲೋಕದಲ್ಲಿ ಬಿಜೆಪಿ ನಾಯಕರು ಮುಳುಗಿದ್ದಾರೆ. ಅಷ್ಟೇ ಅಲ್ಲ, 2023ರಲ್ಲಿ 66 ಸೀಟು ಗೆದ್ದಿದ್ದ ಬಿಜೆಪಿ ನಾಯಕರು ಈಗಾಗಲೇ ಶಿಸ್ತು ಕ್ರಮದ ನೆಪದಲ್ಲಿ ಯತ್ನಾಳ್, ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಅವರನ್ನ ಪಕ್ಷದಿಂದ ಹೊರದಬ್ಬಿಯಾಗಿದೆ. ಆನಂತರ ಬೈ ಎಲೆಕ್ಷನ್ ನಲ್ಲಿ ಕೆಲವು ಸ್ಥಾನಗಳನ್ನ ಕಳೆದುಕೊಂಡು ಆಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಸದ್ಯ ಕೊಲೆ ಆರೋಪ ಹೊತ್ತ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಮತ್ತು ಲಂಚ ಪಡೆದ ಆರೋಪ ಹೊತ್ತು ಅರೆಸ್ಟ್ ಆಗಿರೋ ಚಂದ್ರು ಲಮಣಿ ಅವರನ್ನ ಪಕ್ಷದಿಂದ ಕೈಬಿಡೋ ಸಾಧ್ಯತೆ ಇದೆ. ಈ 2 ವಿಕೆಟ್ ಪತನವಾದ್ರೆ ರಾಜ್ಯ ಬಿಜೆಪಿ ಮತ್ತಷ್ಟು ವೀಕ್ ಆಗುತ್ತೆ. ಈ ಇಬ್ಬರು ಶಾಸಕರಲ್ಲಿ ಚಂದ್ರು ಲಮಣಿ ಅವರಿಗೆ ಪಕ್ಷದಿಂದ ಗೇಟ್ ಪಾಸ್ ಕೊಡೋದಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ. ಅದು ಯಾಕೆ ಅನ್ನೋದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಶಾಸಕ ಡಾಕ್ಟರ್ ಚಂದ್ರು ಲಮಣಿ ಲಂಚ ಪಡೆಯುವಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಕಮಿಷನ್ ವಿರುದ್ಧ ಹೋರಾಟ ನಡೆಸಿ ಕಾಂಗ್ರೆಸ್ ವಿರುದ್ಧ ಕೆಂಡ ಉಗುಳುತ್ತಿದ್ದ ಬಿಜೆಪಿಗೆ ತಮ್ಮದೇ ಪಕ್ಷದ ಶಾಸಕ ಸಿಕ್ಕಿ ಬಿದ್ದಿರೋದು ಸಹಿಸಲಾಗದ ಮರಣ ಸಂಕಟ ಬಂದಂತಾಗಿದೆ. ಈ ಹಿನ್ನೆಲೆ ಚಂದ್ರು ಲಮಣಿ ವಿರುದ್ಧ ಶಿಸ್ತು ಕ್ರಮಕ್ಕೆ ಚಿಂತನೆ ನಡೆಸಿದೆ. ಶಾಸಕ ಚಂದ್ರು ಲಮಣಿ ಲೋಕಾಯುಕ್ತ ಬಲೆಗೆ ಟ್ರಾಪ್ ಆಗಿದ್ದು, ಈ ಪ್ರಕರಣ ಸಂಬಂಧ ವರಿಷ್ಠರಿಗೆ ರಾಜ್ಯ ಬಿಜೆಪಿ ವರದಿ ಕೂಡ ಕಳಿಸಿಕೊಟ್ಟಿದೆ. ಅಲ್ಲದೆ ಶಾಸಕರ ಪ್ರಕರಣ ಬಿಜೆಪಿ ಕಮಿಷನ್ ಹೋರಾಟಕ್ಕೂ ಹಿನ್ನಡೆ ಆಗಿರೋದ್ರಿಂದ ಲೋಕಾಯುಕ್ತ ವರದಿ ಬಂದ ಬಳಿಕ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಲೋಕಾಯುಕ್ತ ವರದಿಯಲ್ಲಿ ಲಂಚ ಪಡೆದಿರೋದು ಸಾಬೀತಾದ್ರೆ ಪಕ್ಷದಿಂದ ಅಮಾನತ್ತು ಅಥವಾ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡುವ ಸಾಧ್ಯತೆಗಳಿವೆ. ಈ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಂದಲೂ ಶಾಸಕ ಚಂದ್ರು ಲಮಣಿ ಅವರಿಗೆ ನೋಟಿಸ್ ಕೊಡಲು ಸಿದ್ಧತೆ ನಡೆದಿದೆ. ಇನ್ನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವ ಲಮಣಿ ವಿರುದ್ಧ ನ್ಯಾಯಮೂರ್ತಿ ಸಂತೋಷ್ ಗಜನನ ಭಟ್ ಗರಂ ಆಗಿದ್ದಾರೆ. ತುರ್ತಾಗಿ ಜಾಮೀನು ಅರ್ಜಿ ವಿಚಾರಣೆ ನಡೆಸುವಂತೆ ಮನವಿ ಮಾಡಿದ್ದಕ್ಕೆ ನಿಮ್ಮನ್ನ ಲೋಕಾಯುಕ್ತ ಟ್ರಾಪ್ ಮಾಡಿದೆ. ನಿಮಗೆ ಶಾರ್ಟ್ ಡೇಟ್ ಬೇರೆ ಬೇಕೆ? ಜಾಮೀನು ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿ ಕೈವಾಡ ಇದೆಯಾ? ಇಲ್ಲೂ ಬಿಜೆಪಿಗೆ ಹಿನ್ನಡೆ. ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಣಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಈ ಪ್ರಕರಣ ಸಂಬಂಧ ಶಾಸಕರನ್ನ ಸಿಲುಕಿಸುವ ಬಗ್ಗೆ ಸ್ವಾಮೀಜಿಯೊಬ್ಬರ ಕೈವಾಡ ಇದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದ್ರೆ ಈ ಎಲ್ಲ ಆರೋಪಗಳನ್ನ ಆದರಹಳ್ಳಿ ಗವಿಮಠದ ಕುಮಾರ ಮಹಾರಾಜ್ ಸ್ವಾಮೀಜಿ ತಳ್ಳಿ ಹಾಕಿದ್ದಾರೆ. ಶಾಸಕ ಡಾಕ್ಟರ್ ಚಂದ್ರು ಲಮಣಿ ಬಗ್ಗೆ ನಾನು ಮಾತನಾಡಿರೋದು ಸತ್ಯ. 6 ತಿಂಗಳ ಹಿಂದೆ ಚಂದ್ರು ಲಮಣಿ ಬಗ್ಗೆ ಮಾತನಾಡಿರೋ ಆಡಿಯೋ ಅದು. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಅಂತ ಮಾತನಾಡಿದ್ದೆ. ಆದ್ರೆ ಲೋಕಾಯುಕ್ತ ದಾಳಿಗೂ ನಾನು ಮಾತನಾಡಿದ ಆಡಿಯೋಗೂ ಸಂಬಂಧವಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನ ಶಾಸಕರು ನನ್ನನ್ನ ಗ್ರಾಮದಿಂದ ಓಡಿಸಲು ಸಂಚು ರೂಪಿಸಿದ್ರು. 18 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಠದಿಂದ ಓಡಿಸಲು ಪ್ಲಾನ್ ಮಾಡಿದ್ರು ಅಂತಾನು ಆರೋಪಿಸಿದ್ದಾರೆ. ಇತ್ತ ಶಿರಹಟ್ಟಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಚಂದ್ರು ಲಮಣಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಶಾಸಕ ಸ್ಥಾನದಿಂದ ಲಮಣಿ ಅವರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿದ್ರು. ಅದೇನೇ ಇರ್ಲಿ, ಸದ್ಯ ಭೈರತಿ ಬಸವರಾಜ್ ಮತ್ತು ಚಂದ್ರು ಲಮಣಿ ಪ್ರಕರಣಗಳು ರಾಜ್ಯ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬೀಳುತ್ತಿದ್ದ ಅಬ್ಬರಕ್ಕೆ ಬ್ರೇಕ್ ಹಾಕುವಂತೆ ಮಾಡಿದೆ. ಬಿಜೆಪಿ ನಾಯಕರ ಬ್ರಹ್ಮಾಸ್ತ್ರವೇ ಇದೀಗ ಅವರಿಗೆ ತಿರುಗುಬಾಣವಾಗಿದೆ. ಇದು ಹೀಗೆ ಮುಂದುವರೆದ್ರೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಕಳಪೆ ಸಾಧನೆ ಮಾಡೋ ಮುನ್ಸೂಚನೆ ಸಿಗ್ತಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.